ನಮಸ್ಕಾರ ಸ್ನೇಹಿತರೆ, ನಂಜನಗೂಡು ಟ್ರಿಯೋಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾನು ಕೇವಲ ಒಂದು ದೇವಾಲಯದ ಮಾಹಿತಿ ಹೇಳೋದಕ್ಕೆ ಅಷ್ಟೇ ಅಲ್ಲ, ನನ್ನ ಜೀವನದ ಒಂದು ನಿಜವಾದ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಮಕ್ಕಳಿಲ್ಲದ ದಂಪತಿಗಳಿಗೆ ವರದಾನವಾಗಿರುವ ಸುಮಾರು 1800 ವರ್ಷಗಳ ಇತಿಹಾಸ ಹೊಂದಿರುವ ದಕ್ಷಿಣ ಗೋವರ್ಧನ ಕ್ಷೇತ್ರ ಎಂದು ಕರೆಯಲ್ಪಡುವ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೆಮ್ಮರಗಾಲಕ್ಕೆ ಹೋಗೋಣ. ಈ ದೇವಾಲಯ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ನೆಲೆಗೊಂಡಿದೆ. ಮೈಸೂರಿನಿಂದ ಸುಮಾರು 37 ಕಿಲೋಮೀಟರ್, ನಂಜನಗೂಡಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಈ ಕ್ಷೇತ್ರದ ಇತಿಹಾಸ ಮತ್ತು ಮಹತ್ವವನ್ನ ಇಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಿರುವ ಅರ್ಚಕರಿಂದಲೇ ತಿಳಿದುಕೊಳ್ಳೋಣ. ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ ರಾಧಿಕಾ ರುಕ್ಮಿಣೀ ಧಾಮ ಮನಕಾಂದಾಯ ಮಂಗಳಂ. ನಮಸ್ತೆ ಉತ್ತರಾಜಾಯ, ನಮಸ್ತೆ ಅಷ್ಟಾಕ್ಷರಾತ್ಮನೆ, ನಮಸ್ತೆ ಚೇತನಾಧಾರ ಪರಬ್ರಹ್ಮ ವಿದಾಯಿನಿ. ಆತ್ಮೀಯ ಸರದೆಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಎಂಬುದಾಗಿ ಸುಮಾರು 1,500 ವರ್ಷಗಳ ಇತಿಹಾಸವುಳ್ಳಂತಹ ವೇಣುಗೋಪಾಲ ಸ್ವಾಮಿ ಸನ್ನಿಧಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಮ್ಮರಗಾಲ ಗ್ರಾಮದಲ್ಲಿ ಬರುತ್ತೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಮಾರು 12-13 ಕಿಲೋಮೀಟರ್ ಅಂತರದಲ್ಲಿದೆ. ಬಹಳ ಪುರಾತನವಾದಂತಹ ದೇವಸ್ಥಾನ ಇದು. ಮಹರ್ಷಿ ಕೌಂಡಿನ್ಯರ ತಪಶಕ್ತಿಗೆ ಮೆಚ್ಚಿ ಸ್ವಾಮಿಯಲ್ಲಿ ಸೇವೆಯನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ನೆಲೆಸಿದಂತಹ ಸನ್ನಿಧಿ. ಕೌಂಡಿನ್ಯ ಮುನಿಗಳು ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿ ಬಹಳ ವರ್ಷಗಳ ಕಾಲ ಕೈಂಕರ್ಯವನ್ನು ನಡೆಸಿದ್ರು ಅಂತ ಹೇಳಿ ಇತಿಹಾಸ. ಅರ್ಚಕರು ಹೇಳಿದಂತೆ ಇದು ಕೇವಲ ದೇವಾಲಯ ಅಲ್ಲ, ತಪಶಕ್ತಿಯಿಂದ ಉದ್ಭವವಾದ ದೈವಿಕ ಸನ್ನಿಧಿ. ಇದು ಶ್ರೀ ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಪವಿತ್ರ ಭೂಮಿ. ಅವರ ತಪಶಕ್ತಿಗೆ ಮೆಚ್ಚಿ ಶ್ರೀ ವೇಣುಗೋಪಾಲ ಸ್ವಾಮಿಯೇ ಇಲ್ಲಿ ನೆಲೆಸಿದನು ಎಂಬ ನಂಬಿಕೆ ಇದೆ. ಅವರೇ ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದರಿಂದ ಈ ಕ್ಷೇತ್ರವನ್ನು ಕೌಂಡಿನ್ಯ ಮಹರ್ಷಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅರ್ಚಕರು ಹೇಳುವಂತೆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಬಹಳ ವರ್ಷಗಳ ಕಾಲ ಸ್ವಾಮಿಯ ಆರಾಧನೆ ಮಾಡಿ ಕೈಂಕರ್ಯ ನಡೆಸಿದ ಸನ್ನಿಧಿ ಇದು. ಈ ಕ್ಷೇತ್ರಕ್ಕೆ ಹೆಮ್ಮರಗಾಲ ಅನ್ನೋ ಹೆಸರು ಹೇಗೆ ಬಂತು? ಅದರ ಹಿನ್ನೆಲೆಯನ್ನ ಅರ್ಚಕರಿಂದ ಕೇಳೋಣ. ಅವರ ಪೂಜೆಗೆ ತೊಂದರೆ ಕೊಡುತ್ತಿದ್ದ ದುಷ್ಟ ರಾಕ್ಷಸನ್ನ ವಧೆ ಮಾಡಲಿಕ್ಕಾಗಿ ಕೃಷ್ಣದೇವರೇ ಉಗ್ರಹಾವತಾರದಲ್ಲಿ ನರಸಿಂಹ ರೂಪದಲ್ಲಿ ಒಂದು ಅನುಗ್ರಹ ಮಾಡಿದರು ಅಂತ ಹೇಳಿ ಆ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದ ಪ್ರಾಂತ್ಯವಾದ್ರಿಂದ ಈ ಊರಿಗೆ ಹೆಮ್ಮರಗಾಲ ಅಂತ ಹೆಸರು ಬಂತು. ಅದಕ್ಕಾಗಿ ಇಲ್ಲಿನ ಗರ್ಭಗುಡಿ ದ್ವಾರದಲ್ಲೇ ಯೋಗ ನರಸಿಂಹ ಮೂರ್ತಿಯ ದರ್ಶನವೂ ಸಿಗುತ್ತೆ. ಸ್ನೇಹಿತರೆ, ಈ ಪ್ರದೇಶವನ್ನು ಒಮ್ಮೆ ಗಂಗರಸರು ಆಳುತ್ತಿದ್ದರು. ಒಮ್ಮೆ ಯುದ್ಧಕ್ಕೆ ಹೊರಡುವ ಹಿಂದಿನ ರಾತ್ರಿ ರಾಜ ಗಂಗರಸನಿಗೆ ಶ್ರೀಕೃಷ್ಣನು ಕನಸಿನಲ್ಲಿ ದರ್ಶನ ನೀಡಿ, ನೀನು ಜಯಶೀಲನಾಗಿ ಹಿಂದಿರುಗುವಾಗ ನಿನ್ನ ರಥ ಒಂದು ಸ್ಥಳದಲ್ಲಿ ನಿಲ್ಲುತ್ತದೆ, ಅಲ್ಲೇ ನನ್ನ ವಿಗ್ರಹ ಇರುವುದು ಎಂದು ಹೇಳುತ್ತಾನೆ. ಯುದ್ಧದಿಂದ ಹಿಂತಿರುಗುವಾಗ ದೇವರ ಅಪ್ಪಣೆಯಂತೆ ರಥದ ಚಕ್ರ ಅಚಾನಕ್ಕಾಗಿ ನಿಲ್ಲುತ್ತದೆ. ಅಲ್ಲಿ ರಾಜನು ಹಳ್ಳ ತೋಡಿಸಿದಾಗ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ದೊರೆಯುತ್ತದೆ. ಅದನ್ನು ಕೌಂಡಿನ್ಯ ಮಹರ್ಷಿಗಳ ಆಶ್ರಮಕ್ಕೆ ಕೊಂಡೊಯ್ದು ಪ್ರತಿಷ್ಠಾಪಿಸಲಾಗುತ್ತದೆ. ಅದೇ ಈ ಪುಣ್ಯಕ್ಷೇತ್ರ. ಅರ್ಚಕರು ಹೇಳುವಂತೆ ವಿಗ್ರಹ ದೊರಕಿದ ಆ ಜಾಗ ಇಂದಿಗೂ ದೈವಿಕ ಶಕ್ತಿಯ ಕೇಂದ್ರವಾಗಿದೆ. ಇನ್ನು ಈ ದೇವಸ್ಥಾನದ ವಾಸ್ತುಶೈಲಿ ನೋಡೋದಾದರೆ
ಗರ್ಭಗುಡಿ ಹೊಯ್ಸಳರ ಶೈಲಿಯಲ್ಲಿದೆ, ಹೊರ ರಚನೆ ವಿಜಯನಗರ ಶೈಲಿಯಲ್ಲಿದೆ. ಕಂಬಗಳ ಮೇಲೆ ಕೆತ್ತಲಾದ ಉದ್ಭವ ನರಸಿಂಹ ಮೂರ್ತಿಯನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಅರ್ಚಕರು ಹೇಳುವಂತೆ ಗರ್ಭಗುಡಿಯ ವಿನ್ಯಾಸ ತಾಯಿ ಗರ್ಭದಂತೆ ಇದ್ದು ಭಕ್ತನು ಬಗ್ಗಿ ಒಳಗೆ ಹೋಗುವಂತೆ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಸಂತಾನ ವೇಣುಗೋಪಾಲ ಸ್ವಾಮಿಯನ್ನು ಹುಚ್ಚುಗೋಪಾಲ ಎಂದು ಕರೆಯುತ್ತಾರೆ. ಯಾಕಂದರೆ ಈ ಪ್ರದೇಶವನ್ನು ಆಳುತ್ತಿದ್ದ ಚೋಳರಾಜನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದು ಗಂಡು ಮಗು ಬೇಕೆಂದು ಶ್ರೀ ಗೋಪಾಲನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ಹುಟ್ಟಿದ ಹೆಣ್ಣು ಮಗು ಪವಾಡವಾಗಿ ಗಂಡು ಮಗುವಾಗಿ ಪರಿವರ್ತನೆಯಾದಾಗ ಆ ಆನಂದದಿಂದ ರಾಣಿ ಭಕ್ತಿಯಿಂದ ಸ್ವಾಮಿಯನ್ನು ಹುಚ್ಚುಗೋಪಾಲ ಎಂದು ಕರೆಯುತ್ತಾಳೆ. ಈ ದೇವಾಲಯ ಯಾಕೆ ಸಂತಾನ ವೇಣುಗೋಪಾಲ ಅನ್ನಿಸಿಕೊಂಡಿತು? ಅದರ ಮಹತ್ವವನ್ನು ಅರ್ಚಕರು ವಿವರಿಸುತ್ತಾರೆ. ತಲೆ ಬಿದ್ದ ಸ್ಥಳ ಪಕ್ಕದವರು ಎಡತಲೆ ಎಂಬುದಾಗಿ ಸ್ಥಳೀಯ ಕಥೆಗಳಲ್ಲಿ ಹೇಳ್ತಾರೆ. ಎಡತಲೆ ಹೆಂಬರಗಾಲ ಅಂತೇಳಿ ಹೆಸರು ಬಂತು ಅಂತ ಹೇಳಿ. ಹಾಗಾಗಿ ಇಲ್ಲೂ ಕೂಡ ಮೂಲದೇವರ ಸನ್ನಿಧಿಯ ಗರ್ಭಗೃಹ ದ್ವಾರಭಾಗದಲ್ಲಿ ಪುಟ್ಟದಾಗಿ ಯೋಗ ನರಸಿಂಹದೇವರು ಕೂಡ ಇದ್ದಾರೆ. ತೋರಣ ನರಸಿಂಹ ಎಂಬುದಾಗಿ ಪ್ರತೀತಿ. ಅವರು ಕೌಂಡಿನ್ಯ ಋಷಿಗಳು ಸ್ವಾಮಿಯನ್ನು ಆರಾಧಿಸಿ ಬೃಂದಾವನಾಸ್ತ್ರಾದ ನಂತರ ಚೋಳರ ಕಾಲದಲ್ಲಿ ಗುಡಿಯನ್ನು ಕಟ್ಟಲಾಗುತ್ತೆ. ಚೋಳರಾಜನಿಗೆ 11 ಜನ ಹೆಣ್ಣು ಮಕ್ಕಳಿರಲಾಗಿ ಪುತ್ರ ಸಂತಾನ ಇಲ್ಲ ಅಂತ ಹೇಳಿ, ವಂಶವೃದ್ಧಿ ಇಲ್ಲ ಅಂತ ಮನಸ್ಸನ್ನು ಹೊಂದಿಕೊಂಡಿದ್ದಾಗ ಸ್ವಾಮಿ ಅವರಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಈ ರೀತಿ ನಿಮಗೆ ಅನುಗ್ರಹ ಮಾಡ್ತೇನೆ, ಒಂದು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿ ಆದೇಶ ಕೊಡ್ತಾರೆ. ಅದರಂತೆ ಚೋಳರಾಜ ಬಂದು ಸ್ವಾಮಿಯನ್ನು ಇಲ್ಲಿ ದರ್ಶನ ಮಾಡಿ ಪೂರ್ವಾಭಿಮುಖವಾಗಿ ಚೋಳರ ಶೈಲಿಯಲ್ಲಿ ಗುಡಿಯನ್ನು ಕಟ್ಟಿ ಪುತ್ರ ಸಂತಾನಕ್ಕಾಗಿ ಹರಕೆಯನ್ನು ಮಾಡ್ತಾರೆ. ಈ ಬಾರಿ ಪುತ್ರ ಸಂತಾನ ಆಗುತ್ತೆ ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಹಾಗೆಯೂ ಕೂಡ ಮತ್ತೆಯೂ ಹೆಣ್ಣು ಮಗುವೇ ಆಗುತ್ತೆ ಅಂತ ಹೇಳಿ ಮಗುವನ್ನು ತಂದು ಕೃಷ್ಣನ ಪಾದದಲ್ಲಿಟ್ಟು ಬೇಡ್ಕೊಂಡಂತೆ, ಇಲ್ಲ ನಮಗೆ ಪುತ್ರ ಸಂತಾನಕ್ಕಾಗಿ ನೀನು ಬಾ ಅಂತ ಹೇಳಿದ್ಯಾ, ಅದು ತಕ್ಕಂತೆ ನಾವು ಬಂದು ಸೇವೆ ಮಾಡಿದ್ದೀವಿ, ಪುತ್ರ ಸಂತಾನ ಕೊಡಲಿಲ್ಲ ಅಂದರೆ ನಾವು ಬದುಕೋಲ್ಲ ಅಂತ ಹೇಳಿ ಸ್ವಾಮಿಗೆ ಅವ್ರಿಗೂ ಕೂಡ ನಿಜರೂಪ ಸೇವೆಯನ್ನು ಕೊಟ್ಟು ಸೃಷ್ಟಿಯನ್ನೇ ಬದಲಾಯಿಸಿ ಹೆಣ್ಣು ಮಗುವನ್ನೇ ಗಂಡು ಮಗುವಾಗಿ ಪರಿವರ್ತನೆ ಮಾಡಿ ಪುತ್ರ ಸಂತಾನವನ್ನು ಕೃಪೆ ಮಾಡಿದರು ಅಂತ ಹೇಳಿ ಇತಿಹಾಸ. ಹಾಗಾಗಿ ಈ ಸ್ವಾಮಿಗೆ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚು ಗೋಪಾಲ ಎಂಬುದಾಗಿಯೂ ಪ್ರತೀತಿ. ವಿಶೇಷವಾಗಿ ಸಂತಾನ ವೇಣುಗೋಪಾಲ ಎಂಬುದಾಗಿಯೂ ಒಂದು ಹೆಸರಾಯಿತು ಅಂತ. ಅದಕ್ಕೆ ಇಲ್ಲಿಗೆ ಬಂದು ಅನೇಕ ದಂಪತಿಗಳು ಪ್ರಾರ್ಥನೆ ಫಲಿಸಿದೆ. ಅಂದಿನಿಂದಲೇ ಸ್ವಾಮಿ ಬಾಲಗೋಪಾಲ, ಹುಚ್ಚುಗೋಪಾಲ, ಸಂತಾನ ವೇಣುಗೋಪಾಲ ಎಂಬ ಹಲವು ಹೆಸರುಗಳಿಂದ ಪ್ರಸಿದ್ಧನಾದನು. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ. ಇಲ್ಲಿ ಸಾವಿರಾರು ಮಕ್ಕಳಿಲ್ಲದ ದಂಪತಿಗಳು ನಿಂಬೆಹಣ್ಣು ತೊಟ್ಟಿಲು ಕಟ್ಟಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅರ್ಚಕರು ಹೇಳುವಂತೆ ಸಂತಾನ ಪ್ರಾಪ್ತಿಯಾದ ಮೇಲೆ ಮತ್ತೆ ಬಂದು ಹರಕೆ ತೀರಿಸುವುದು ಇಲ್ಲಿನ ಪ್ರಮುಖ ಪರಂಪರೆ. ಇಲ್ಲಿ ಯಾವ ರೀತಿಯ ಹರಕೆಗಳು ನಡೆಯುತ್ತವೆ ಅನ್ನೋದನ್ನ ಅರ್ಚಕರಿಂದಲೇ ಕೇಳೋಣ. ಸಂತಾನ ಅಪೇಕ್ಷೆಗಾಗಿ ಬರೋ ಭಕ್ತರು ನಮ್ಮಲ್ಲಿ ತುಂಬ ವಿಶೇಷವಾಗಿ ಬಂದು ಪ್ರಾರ್ಥಿಸ್ತಾರೆ. ಎಷ್ಟೇ ಜನ ಕೂಡ ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ ಎಲ್ಲರೂ ಕೂಡ ಸ್ವಾಮಿ ಮಂಗಳವನ್ನು ಕರುಣಿಸ್ತಿರ್ತಕ್ಕಂಥದ್ದನ್ನು ನಾವು ಸಾಕಷ್ಟು ದರ್ಶನಗಳು ಕಂಡಿದ್ದೇವೆ. ವಿಶೇಷವಾಗಿ ಕೃಷ್ಣನಿಗೆ ಇಲ್ಲಿ ಭಕ್ತರೆಲ್ಲ ತುಪ್ಪ ಅವಲಕ್ಕಿಯನ್ನು ಸಮರ್ಪಿಸ್ತಾರೆ. ಕೃಷ್ಣನಿಗೆ ಬಹಳ ಅವಲಕ್ಕಿ ಪ್ರಿಯವಾದ್ದರಿಂದ ಮುಕ್ಕು ಅವಲಕ್ಕಿಗೆ ಲೆಕ್ಕವಿಲ್ಲದಷ್ಟು ಭಾಗ್ಯ ಕೊಟ್ಟ ಕೃಷ್ಣನು ಅಂತ ಹೇಳಿ ಸುಧಾಮನ ಮುಗ್ಗೋಗಿರ್ತಕ್ಕಂಥ ಹಳೆಯ ಅವಲಕ್ಕಿಗೆ ಲೆಕ್ಕವಿಲ್ಲದಷ್ಟು ಭಾಗ್ಯ ಕೊಟ್ಟಂತಹ ಕರುಣಾಮಯಿ ಪರಮಾತ್ಮ ಇಡೀ ಅವಲಕ್ಕಿ ಮತ್ತು ನೈವೇದ್ಯಕ್ಕೆ ಅವಲಕ್ಕಿ, ದೀಪಕ್ಕೆ ತುಪ್ಪ, ಸನ್ನಿಧಿಯಲ್ಲಿ ಗರ್ಭಗೃಹದಲ್ಲಿ ತುಪ್ಪದ ದೀಪದಲ್ಲೇ ಕೃಷ್ಣನಿಗೆ ಸೇವೆ, ಎಲೆಕ್ಟ್ರಿಸಿಟಿ ಯಾವುದೇ ಕೃತಕವಾದಂಥ ವ್ಯವಸ್ಥೆಗಳು ಗರ್ಭಗೃಹಕ್ಕೆ ಹೋಗಬಾರದು ಅಂತಕ್ಕಂಥ ಪದ್ಧತಿ ಇರೋದರಿಂದ ದೀಪದ ಬೆಳಕಿನಲ್ಲೇ ಪರಮಾತ್ಮನನ್ನು ನಾವು ದರ್ಶನ ಮಾಡಬೇಕಾಗಿರೋದ್ರಿಂದ ಪೂರ್ವಕಾಲದ ಪದ್ಧತಿಯಂತೆ ದೀಪಕ್ಕೆ ತುಪ್ಪ, ಕೃಷ್ಣನ ನೈವೇದ್ಯಕ್ಕೆ ಇಡೀ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ, ಎಲ್ಲ ಪ್ರಾರ್ಥನೆ ಸಿದ್ಧಿ ಆಗುತ್ತೆ ಅಂತ ಸಾಕಷ್ಟು ನಾವು ದರ್ಶನಗಳ ಕಂಡಿದ್ದೇವೆ. ಪ್ರತಿನಿತ್ಯ ತುಂಬ ಭಕ್ತರು ಬಂದು ಹರಕೆಯನ್ನು ಸಲ್ಲಿಸ್ತಕ್ಕಂಥದ್ದು, ಮಕ್ಕಳಾಗಿರ್ತಿರ್ತಕ್ಕಂಥ ಬಂದು ಪ್ರಾರ್ಥನೆ ಮಾಡಿ ವರ್ಷದಲ್ಲೇ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ಹರಕೆಯನ್ನು ಸಮರ್ಪಣೆ ಮಾಡೋದು ತುಂಬ ನೋಡಿದ್ದೇವೆ. ಹಾಗಾಗಿ ಕೃಷ್ಣನಿಗೆ ಇಲ್ಲಿ ವಿಶೇಷವಾಗಿ ಅವಲಕ್ಕಿ ಮತ್ತು ತುಪ್ಪವನ್ನು ಸಮರ್ಪಣೆ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಅವಲಕ್ಕಿ, ತುಪ್ಪ, ಬೆಣ್ಣೆ ಹರಕೆ ಬಹಳ ವಿಶೇಷ. ಸ್ನೇಹಿತರೆ, ಈಗ ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಮದುವೆಯಾದ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಬಂದು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿಯ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದೆ. ಅಂದು ನಾನು ದೇವರಲ್ಲಿ ಕೇಳಿದ್ದು ಒಂದೇ, ನನ್ನ ಕುಟುಂಬ ಪರಿಪೂರ್ಣವಾಗಿರಲಿ ಅನ್ನೋದು. ಭಗವಂತನ ಕೃಪೆಯಿಂದ ಆ ಪ್ರಾರ್ಥನೆಗೆ ಪ್ರತಿಫಲವಾಗಿ ನನಗೆ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು ಜನಿಸಿತು. ಇಂದು ಮತ್ತೆ ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಅಂದು ಮಾಡಿದ ಹರಕೆಯನ್ನು ಭಕ್ತಿಯಿಂದ ತೀರಿಸುತ್ತಿದ್ದೇನೆ. ಅರ್ಚಕರು ಹೇಳ್ತಿರೋದು ಏನಂದರೆ, ಸ್ವಾಮಿ ತನ್ನದೇ ಸಮಯದಲ್ಲಿ ಭಕ್ತರಿಗೆ ಉತ್ತರ ಕೊಡ್ತಾನೆ. ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿರುವ ಭಾವನೆ ಒಂದೇ, ಪೂರ್ಣ ತೃಪ್ತಿ, ಶಾಂತಿ, ಕೃತಜ್ಞತೆ. ಇಲ್ಲಿ ಕೌಂಡಿನ್ಯ ಮಹರ್ಷಿಗಳ ನರಸಿಂಹ ದಂಡವೂ ಇದೆ. ಶನಿವಾರ ಭಾನುವಾರ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ದಂಡ ಸ್ಪರ್ಶ ಲಭ್ಯ.
ಅರ್ಚಕರು ಹೇಳುವಂತೆ ಈ ದಂಡ ಸ್ಪರ್ಶಿಸುವಾಗ ಭಯವಲ್ಲ, ಶ್ರದ್ಧೆ ಇರಬೇಕು. ಸ್ನೇಹಿತರೆ, ಇಲ್ಲಿ ಅನೇಕ ಪವಾಡಗಳ ನಂಬಿಕೆ ಇದೆ. ಹದ್ದು ಪೂಜೆಗೆ ಬರುವುದು, ಮಧ್ಯರಾತ್ರಿ ಗಂಟೆ ಶಬ್ದ, ಕಾಳಿಂಗ ಸರ್ಪ ಕಾವಲು, ಸತ್ತ ಮಗುವಿಗೆ ಜೀವ, ರಕ್ತ ಕ್ಯಾನ್ಸರ್ ಗುಣಾಂಕ. ಅರ್ಚಕರು ಹೇಳುವಂತೆ ಇವೆಲ್ಲ ಅವರು ಸೇವೆಯಲ್ಲಿ ಕಂಡ ನಿಜ ಅನುಭವಗಳು. ದರ್ಶನ ಸಮಯ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ, ಮಧ್ಯಾಹ್ನ 3:30ರಿಂದ ಸಂಜೆ 7ರವರೆಗೆ. ಪ್ರವೇಶ ಸಂಪೂರ್ಣ ಉಚಿತ. ಅರ್ಚಕರ ಆಶೀರ್ವಾದದ ಮಾತು ಕೇಳೋಣ ಸ್ನೇಹಿತರೆ. ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ದಿವಸ. ಈ ಧನುರ್ಮಾಸದಲ್ಲಿ ಬಂದು ನಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀಯುತ ಪ್ರಶಾಂತ್ ಅವ್ರಿಗೆ, ಶಿವರಾಜ್, ಮಂಜು. ಹಾಗಾಗಿ ಇವರಿಗೆ ಭಗವಂತ ಎಲ್ಲ ರೀತಿಯ ಮಂಗಳವನ್ನು ಕರುಣಿಸಲಿ. ಈ ಮುಖಾಂತರ ತಮ್ಮ ಮನೆ ಮನಸ್ಸಿಗೆ ಕೃಷ್ಣ ಪರಮಾತ್ಮ ದಯಮಾಡಿಸಲಿ. ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗಿ ಭಗವಂತ ಎಲ್ಲ ರೀತಿಯ ಮಂಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮುಖಾಂತರ ಪ್ರಾರ್ಥಿಸ್ತೇವೆ. ಕ್ಷೇತ್ರದ ಮಾಹಿತಿಯನ್ನು ನಮ್ಮೆಲ್ಲರಿಗೂ ತಿಳಿಸಿದಂತಹ ಈ 3 ಜನಕ್ಕೂ ಕೂಡ ಕೃಷ್ಣ ವಿಶೇಷವಾದಂಥ ಮಂಗಳವನ್ನು ಕರುಣಿಸಿ ಹೆಚ್ಚಿನ ಆಯುಸ್ಸು ಆರೋಗ್ಯ ಮಂಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ ಪ್ರಾರ್ಥಿಸ್ತೇವೆ. ಎಲ್ಲರೂ ಒಮ್ಮೆ ಬಂದು ಕೃಷ್ಣನನ್ನು ದರ್ಶನ ಮಾಡಿ. ಯಾಕಂದರೆ ದರ್ಶನ ಮಾತ್ರದಿಂದಲೇ ಎಷ್ಟೋ ಕಷ್ಟಗಳ ಪರಿಹಾರವಾಗುತ್ತೆ. ಹಾಗಾಗಿ ಕೃಷ್ಣನ ದರ್ಶನ ಮಾಡೋದು ಬಳವಿಸನ ಸನ್ನಿಧಿಯಲ್ಲಿ ಗರ್ಭಗೃಹವೇ ಒಂದು ವಿಶೇಷ. ಗರ್ಭಗೃಹ ಅಂತರಾಳ 3 ದ್ವಾರ ದಾಟಿ ಹೋಗಬೇಕು. ನರಸಿಂಹ ದ್ವಾರ ದಾಟಿ ಒಳಗಡೆ ಹೋಗಬೇಕಾಗೋದ್ರಿಂದ ಈಚೆಯ ಪ್ರಾಂಗಣಕ್ಕೂ ಒಳಭಾಗದ ಗರ್ಭಗೃಹಕ್ಕೂ ಬಹಳ ಪುಟ್ಟದಾಗಿದೆ, ಬಗ್ಗಿ ಹೋಗಬೇಕು. ಹೇಗೆ ತಾಯಿಯ ಗರ್ಭದಲ್ಲಿ ಒಂದು ಮಗು ಇರುತ್ತೆ, ಆ ಒಂದು ರೀತಿಯಲ್ಲಿ ಸನ್ನಿಧಿ ಗರ್ಭಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಸುಂದರವಾದಂಥ ಗರ್ಭಗೃಹ. ಭಗವಂತನ ಕೃಷ್ಣನನ್ನು ನೋಡೋದೇ ಒಂದು ಆನಂದ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪೋಸ್. ಭಗವದ್ ಅನುಭವಕ್ಕೆ ಮಾತ್ರ ಸೀಮಿತ, ಅದನ್ನು ಯಾವುದೂ ಎಕ್ಸ್ಪೋಸ್ ಮಾಡಲಿಕ್ಕಾಗಲ್ಲ. ಎಲ್ಲರೂ ಬಂದು ಕೃಷ್ಣನನ್ನು ದರ್ಶನ ಮಾಡಿ ಅವನ ಕೃಪೆಯನ್ನು ಅಪಾರವಾಗಿ ಪಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮುಖಾಂತರ ಪ್ರಾರ್ಥಿಸ್ತೇವೆ. ನಮಗೂ ಕೂಡ ಮಂಗಳವಾಗಲಿ ಸರ್. ಹರೇ ಕೃಷ್ಣ. ಶುಭಂ ಭೂಯಾತ್. ಮಂಗಳಾಲಿ ಭೂಮಿ. ಅರ್ಚಕರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಅಂತಿಮವಾಗಿ ಸ್ನೇಹಿತರೆ, ಒಮ್ಮೆ ಈ ದೈವಿಕ ವಿಗ್ರಹವನ್ನು ಕಣ್ಣಾರೆ ನೋಡಿದವರು ಮತ್ತೆ ಮತ್ತೆ ಬರಬೇಕು ಅನಿಸೋದು ನಿಜ. ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ಸಂತಾನ ಭಾಗ್ಯ, ಆರೋಗ್ಯ, ಶಾಂತಿ ನೀಡಲಿ. ಸ್ನೇಹಿತರೆ, ಈ ಸ್ಥಳ ಪುರಾಣದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟ ಅರ್ಚಕರಿಗೂ ಹಾಗೂ ನಮಗೆ ಸಹಾಯ ಮಾಡಿದ ಮಂಜೂರವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಜೈ ಶ್ರೀಕೃಷ್ಣ.